Welcome to Vasavi Choreographer YouTube channel. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಎಲ್ಲಿಗೂ ಹೋಗೋ ಪ್ಲ್ಯಾನ್ಸ್ ಇರಲಿಲ್ಲ, ಬಟ್ ಸಡನ್ ಆಗಿ ಇವಾಗ ಕುಶಾಲನಗರ್ ಸೈಡ್ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನನ್ನ ತಮ್ಮ ನೆನ್ನೆ ಕೇಳಾಗ ಹೋಗಿದ್ದ, ಡ್ಯೂ ಟು ಸಮ್ ಇಶ್ಯೂಸ್ ಇವತ್ತು ಬೆಳಿಗ್ಗೆನೇ ರಿಟರ್ನ್ ಆದ. ಅವನಿಗೆ ಸ್ವಲ್ಪ ಮೂಡ್ ಔಟ್ ಆಗಿದ್ದ, ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ಟ್ರಿಪ್ಪಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಹೋಗ್ತಾ ಇದೀವಿ. ಇದು ನಾನು ಈ ಡ್ರೆಸ್ ನಾನು ಫಸ್ಟ್ ವ್ಲಾಗಲ್ಲಿ ಯೂಸ್ ಮಾಡಿದೆ ಈ ಔಟ್ಫಿಟ್ಟು. ನನ್ನ ತಮ್ಮ ನಮ್ಮಮ್ಮ ಎಲ್ಲರೂ ಇವತ್ತು ವೈಟ್ ಕಲರೇ ಹಾಕೋಣ ಅಂತ ಹೇಳಿದ್ರಿಂದ ನನ್ನ ಹತ್ರ ಜಾಸ್ತಿ ವೈಟ್ ಕಲರ್ ಕಲೆಕ್ಷನ್ಸ್ ಇಲ್ಲ. ಸೊ ಇದು ಸೇಮ್ ಔಟ್ಫಿಟ್ ಯೂಸ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ. ಇವಾಗ ತಾನೇ ಗೋಲ್ಡನ್ ಟೆಂಪಲ್ ರೀಚ್ ಆಗಿದ್ದೀವಿ. ಒಳಗೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಎಂಟರ್ ಆದ ತಕ್ಷಣ ಎಲ್ಲ ಶಾಪಿಂಗ್ ಥಿಂಗ್ಸ್ ಇದೆ ಇಲ್ಲಿ. ಆಮೇಲೆ ವಿಸಿಟ್ ಮಾಡ್ತೀನಿ. ಈಗ ಫಸ್ಟ್ ಒಳಗಡೆ ಟೆಂಪಲ್ ಒಳಗಡೆ ಹೋಗಿ ಬರೋಣ ಅಂತ. ಅಮ್ಮ ಲಾಸ್ಟ್ ಮೂಮೆಂಟಲ್ಲಿ ರೆಡಿಯಾಗಿ ಬಂದಿದ್ದು. ಮಳೆ ಬಂದಾಗಂತೂ ಯಾಕೆ ಬಂದೆ ಅನ್ನೋ ಥರ ರಿಯಾಕ್ಷನ್ ಇತ್ತು ನಮ್ಮ ಅಮ್ಮಂದು. ಇಲ್ಲಿ ನೋಡಿ ಫೋಟೋಶೂಟ್ ನಡೀತಾ ಇದೆ ನನ್ನ ತಮ್ಮಂದು. ನೋ ಎಂಟ್ರಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಅಲ್ಲೇನೋ ಪ್ರೇಯರ್ ನಡೀತಿದೆ. ಇಲ್ಲಿ ಟೂರಿಸ್ಟ್ ಯಾರಿಗೂ ಎಂಟ್ರಿ ಇಲ್ಲ. ಏನೋ ಲ್ಯಾಂಪ್ ಎಲ್ಲ ಇಟ್ಕೊಂಡು ಅವ್ರು ಪ್ರೇಯರ್ ಮಾಡ್ತಾ ಇದ್ದಾರೆ ಅವರು. ಬಟ್ ತುಂಬಾ ಪೀಸ್ಫುಲ್ ಆಗಿ ಪ್ರೇಯರ್ ಮಾಡ್ತಾರೆ ಇಲ್ಲಿ, ಅದೇ ಖುಷಿ. ಗೋಲ್ಡನ್ ಟೆಂಪಲ್ ಒಳಗಡೆ ಎಂಟರ್ ಆದ್ವಿ. ಸ್ವಲ್ಪನೂ ಗಲಾಟೆ ಇರಲಿಲ್ಲ, ತುಂಬ ಸೈಲೆಂಟ್ ಆಗಿತ್ತು ಪ್ಲೇಸು. ಅಷ್ಟು ಜನ ಇದ್ರು ಕೂಡ. ಇಲ್ಲಿ ಕಾಣ್ತಿರೋ 3 ಐಡಲಲ್ಲಿ ಒಂದು ಐಡಲ್ ಗೋಲ್ಡ್ ಅಂತ ಹೇಳ್ತಾರೆ. ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ನಾನಂತೂ ಹೋದಾಗೆಲ್ಲ ಅದನ್ನೇ ಚೆಕ್ ಮಾಡ್ತಿರ್ತೀನಿ. ಇದುವರೆಗೂ ಒಂಚೂರು ಡಿಫ್ರೆನ್ಸ್ ಗೊತ್ತಾಗಿಲ್ಲ ನನಗೆ. 3 ಒಂದೇ ಥರ ಕಾಣುತ್ತೆ ಐಡಲ್ಸು. ನಮಗೆ ತುಂಬ ಕ್ಲೋಸೆಸ್ಟ್ ಪ್ಲೇಸ್ ಇದು, ಬಟ್ ತುಂಬ ದಿನ ಆಗೋಗ್ಬಿಟ್ಟಿತ್ತು ಹೋಗಿ. ಸೊ ಹಾಗಾಗಿ ಫಸ್ಟ್ ವಿಸಿಟ್ ನಾವು ಗೋಲ್ಡನ್ ಟೆಂಪಲ್ಗೆ ಕೊಟ್ವಿ. ಇವತ್ತು ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಮಳೆ ಅಂತ ಹೇಳ್ಬಿಟ್ಟು ನಾವು ಬರೋಕ್ಕಾಗಿರ್ಲಿಲ್ಲ ಬೇರೆ ದಿನ. ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಯ್ತಲ್ಲ ಅಂತ ಬಂದ್ವಿ. ಅಂದ್ರೂ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದು ನೆಂದು ಎಲ್ಲ ಆಯಿತು. ಮುಂದೆ ಬಿಡೋದಿಲ್ಲ, ರೆಸ್ಟ್ರಿಕ್ಷನ್ ಪ್ಲೇಸು. ಅಲ್ಲಿ ಪ್ರೇಯರ್ ಮಾಡುವಾಗ ಅವ್ರು ಮಾತ್ರ, ಕ್ಯಾಂಪ್ ಅವರು ಮಾತ್ರ ಕೂತು ಪ್ರೇಯರ್ ಮಾಡ್ತಾರೆ. ಸೊ ಇಲ್ಲಿಗೆ ನಮ್ಮದು ಎಂಟ್ರಿ ಲಾಸ್ಟ್. ಬರುವಾಗ ಮಳೆ ಬಂತು, ಇಲ್ಲಿ ರೀಚ್ ಆದ್ಮೇಲೆ ಫುಲ್ ಬಿಸಿಲು. ನೆನ್ಕೊಂಡು ಬಂದ್ವಿ. ಸೊ ಇವಾಗ ಟೆಂಪಲ್ ಒಳಗಡೆ ಹೋಗಿ ಬಂದಾಯ್ತು ಹೊರಗಡೆಗೆ. ತುಂಬ ಪೀಸ್ಫುಲ್ ಜಾಗ. ಸೊ ಗಾಯ್ಸ್, ಇದೆಲ್ಲ ಟಿಬಿಟಿಯನ್ಸ್ ಪ್ರೇಯರ್ ಹಾಲ್. ಆ್ಯಕ್ಚುಲಿ ಇದು ಗೋಲ್ಡನ್ ಟೆಂಪಲ್ದು ಬ್ಲೂ ಪ್ರಿಂಟು. ಓವರಾಲ್ ಗೋಲ್ಡನ್ ಟೆಂಪಲ್ ಹೇಗಿದೆ ಅನ್ನೋದನ್ನು ಎಲ್ಲರಿಗೂ ಅರ್ಥ ಆಗೋ ಥರ ಬ್ಲೂ ಪ್ರಿಂಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನಾವು ಇಷ್ಟು ಜಾಗದಲ್ಲಿ ಗೋಲ್ಡನ್ ಟೆಂಪಲ್ನ ಮಾತ್ರ ಅಷ್ಟು ಹೈಟಲ್ಲಿ ಪ್ಲೇಸ್ ಮಾಡಿ ಕಟ್ಟಿದ್ದಾರೆ. ಯೋಚನೆ ಮಾಡಿ, ಎಷ್ಟೇ ಮಳೆ ಬಂದರೂ ಆ ಗೋಲ್ಡನ್ ಟೆಂಪಲ್ಗೆ ಮಾತ್ರ ಏನೂ ಎಫೆಕ್ಟ್ ಆಗೋದಿಲ್ಲ. ನಮ್ಮ ಮೈಸೂರು ಡಿಸ್ಟಿಕ್ಕಲ್ಲೇ ತುಂಬ ಫೇಮಸ್ ಇದು. ಬಿಸಿಲು ಬಂತು. ಇವಾಗ ಪ್ಲ್ಯಾನ್ ಇರಲಿಲ್ಲ ಎಲ್ಲಿಗೂ ಬೇರೆ ಕಡೆ ಹೋಗಬೇಕು ಅಂತ. ಇವಾಗ ಚಕ್ಲಿ ಹೊಳೆಗೆ ಹೋಗೋಣ ಅಂತ ಹೇಳ್ತಿದ್ದಾರೆ.
ಸೊ ಇಲ್ಲಿಂದ ಬೇಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ ಇಲ್ಲ ಅಂದರೆ ಈಗ ಆಲ್ರೆಡಿ 2:30 ಆಗಿದೆ. ಸೊ ಲೆಟ್ಸ್ ಗೋ. ಸೊ ವಿ ಆರ್ ಲೀವಿಂಗ್ ಗೋಲ್ಡನ್ ಟೆಂಪಲ್ ನಾವು. ಇವಾಗ ನೆಕ್ಸ್ಟ್ ಪ್ಲೇಸ್ ಚಕ್ಲಿ ಹೊಳೆಗೆ ಹೋಗ್ತಿದ್ದೀವಿ. ನನ್ನ ತಮ್ಮನ ಫ್ರೆಂಡ್ಸ್ ಆಲ್ರೆಡಿ ಮುಂದೆ ಹೋದರು. ಇವಾಗ ತಾನೇ ಚಕ್ಲಿ ಹೊಳೆ ರೀಚ್ ಆದ್ವಿ. ತುಂಬ ಸ್ಟ್ರೈನ್ ಆಗೋಯ್ತು ಬೈಕಲ್ಲಿ, 2 ವೀಲರಲ್ಲಿ ಬಂದಿದ್ದು. ಬಟ್ ಥ್ಯಾಂಕ್ ಗಾಡ್ ಮಳೆ ಇಲ್ಲ, ಸದ್ಯ ಮಳೆ ಇಲ್ಲದೆ ಬಂದ್ವಿ. ಮೊಬೈಲಲ್ಲಿ ವಿಡಿಯೋ ಮಾಡೋಕ್ಕೂ ಭಯ ಆಗ್ತಿತ್ತು, ಮೊಬೈಲಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ. ತುಂಬ ಅಂದರೆ ತುಂಬ ಗಾಳಿ ಇತ್ತು. ಜೊತೆಗೆ ಅಲ್ಲಿ ನೀರಲ್ಲಿ ಬಿದ್ದರೂ ಮತ್ತೆ ತಗೊಳಕ್ಕೂ ಆಗಲ್ಲ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಇಲ್ಲಿ. ನಾವು ಬಂದಿರೋದೇ ಲೇಟು, 3:30 ಆಗಿದೆ. ಸೊ ಚಕ್ಲಿ ಹೊಳೆಯಿಂದ ಹೊರಟ್ವಿ ನೆಕ್ಸ್ಟ್ ಪ್ಲೇಸಿಗೆ. ಆಲ್ರೆಡಿ ಈವ್ನಿಂಗ್ ಆಗಿತ್ತು, ಅಲ್ಲೇ ಚಾಟ್ಸ್ ತಿಂದ್ವಿ. ಆನ್ ದ ವೇ ನಮಗಿದೊಂದು ಸೇತುವೆ ಸಿಕ್ತು. ಸೊ ಇದನ್ನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ನೋಡಿದೆ. ನಾವಿಷ್ಟು ಹತ್ತಿರ ಇದ್ರೂ ಕೂಡ ನಮಗೆ ಸುತ್ತಮುತ್ತ ಇರೋ ಪ್ಲೇಸ್ಗಳೇ ಗೊತ್ತಿರಲ್ಲ. ನನ್ನ ಮೈಕ್ ಕೂಡ ಕೈ ಕೊಡ್ತು, ಚಾರ್ಜೇ ಮಾಡಿರಲಿಲ್ಲ. ಸಡನ್ ಪ್ಲ್ಯಾನ್ ಮಾಡಿದ್ರಿಂದ ಚಾರ್ಜ್ ಮಾಡ್ಕೊಂಬರಲಿಲ್ಲ. ಸೊ ನನ್ನ ತಮ್ಮ ಮತ್ತು ನಮ್ಮಮ್ಮ ಮುಂದೆ ಹೋಗ್ತಾ ಇದ್ದಾರೆ. ನಮ್ಮ ಅಮ್ಮಂಗೆ ನೀರು ನೋಡಿದ್ರೆ ಸ್ವಲ್ಪ ಭಯ, ಆದರೂ ಕರ್ಕೊಂಡು ಹೋಗ್ತಾ ಇದ್ದೀವಿ. 2 ವೀಲರ್ಸ್ ಎಲ್ಲ ಓಡಾಡುತ್ತೆ ಇಲ್ಲಿ. ಸೊ ಗಟ್ಟಿ ಇದೆ ಬಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಮುಂದೆ ಬಾ, ಏನಾಗಲ್ಲ, ಗಾಡಿಗಳೇ ಓಡಾಡ್ತೈತೆ ಬಮ್ಮ. ನಮ್ಮಮ್ಮ ಬರ್ತಾನೆ ಇಲ್ಲ. ಇಲ್ಲಿ ಅದೇನು ಸುಳಿ ಇದೆಯಂತೆ. ಸೊ ನೀರಲ್ಲಿ ಯಾರನ್ನು ಬಿಡಲ್ಲ. ನಮ್ಮ ಅಮ್ಮ ನಮ್ಮನ್ನು ಹೋಗಕ್ಕೆ ಬಿಡ್ತಿಲ್ಲ, ಬನ್ನಿ ಬನ್ನಿ ಅಂತ. ನನ್ನ ತಮ್ಮ ಮತ್ತು ನನ್ನ ತಮ್ಮನ ಫ್ರೆಂಡ್ಸು ಮಧ್ಯ ತನಕ ಹೋಗಿದ್ದಾರೆ. ನಮ್ಮಮ್ಮ ನೋಡಿ ಸ್ಟಾರ್ಟಿಂಗಲ್ಲೇ ಸ್ಟಾಪ್. ಮಳೆ ಸ್ಟಾರ್ಟ್ ಆಗ್ತಿದೆ. ಸೊ ಹೊರಟ್ವಿ ಇಲ್ಲಿಂದ. ನಮ್ಮಮ್ಮ ಅಂತೂ ಬರಲಿಲ್ಲ. ನಾನು ಕೂಡ ಬೇಗ ಹೋಗ್ಬಿಟ್ಟು ಬಂದುಬಿಟ್ಟೆ, ನನಗೂ ಭಯ ಸ್ವಲ್ಪ. ಬಟ್ ನಮ್ಮ ಅಮ್ಮನಷ್ಟು ಹೆದರ್ಕೊಳ್ಳಲ್ಲ. ಸೊ ಕುಶಾಲನಗರ್ ಟು ಮಡಿಕೇರಿ ಮೇನ್ ರೋಡಲ್ಲಿ ತಾವರೆಕೆರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ಸೊ ಹಾಗೆ ನಾನು ಬೈಕಲ್ಲಿ ಹೋಗುವಾಗ ವಿಡಿಯೋ ಮಾಡಿಕೊಂಡೆ. ಮಳೆ ಇತ್ತು, ಸೊ ನಿಲ್ಸೋಕ್ಕಾಗಲಿಲ್ಲ. ಮನೆ ರೀಚ್ ಆದ್ವಿ ಫೈನಲಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ. ಬಟ್ ಒಂಥರ ಚೆನ್ನಾಗಿತ್ತು. ಸಡನ್ ಪ್ಲ್ಯಾನ್ ಮಾಡಿ ಹೋಗಿ ಬಂದಿದ್ದು. ಇಟ್ಸ್ ಆಲ್ ಬಿಕಾಸ್ ನನ್ನ ತಮ್ಮ ಡಿಸಪಾಯಿಂಟ್ ಆಗಿದ್ದ ಅಂತ ಸಡನ್ ಪ್ಲ್ಯಾನ್ ಮಾಡಿ ಹೋಗಿ ಬಂದಿದ್ದು. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ ಬಾಯ್.